ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ಇಲ್ಲಿ ನೀಡ್ತಾ ಇದ್ದೇವೆ. ಸೊ ಈ ಒಂದು ಮೌಲ್ಯಾಂಕನ ಪರೀಕ್ಷೆ ಅಂದರೆ ಪಬ್ಲಿಕ್ ಪರೀಕ್ಷೆ ಏನು ನಡೀತಾ ಇದೆಯೋ ಇದಕ್ಕೆ ಒಂದು ಅಭ್ಯಾಸ ಪತ್ರಿಕೆ ಅಂದರೆ ಪ್ರಿಪ್ರೇಟರಿ ಎಕ್ಸಾಮಿನೇಷನನ್ನು ಎಕ್ಸಾಮಿನೇಷನ್ ಏನು ನಡೀತದೋ ಸೊ ಆ ಒಂದು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ನ ನಿಮ್ಮ ಮುಂದೆ ಇಲ್ಲಿ ನಾನು ಇಡ್ತಾ ಇದ್ದೇನೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅದರ ಕೀ ಉತ್ತರವನ್ನು ನೋಡಿಕೊಂಡು ನೀವು ನಿಮ್ಮ ಒಂದು ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಗಳಿಸ್ತೀರಾ ಅಂತ ಅಂದ್ಕೊಳ್ತಾ ಬನ್ನಿ ನೋಡೋಣ ಈ ಒಂದು ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಅಥವಾ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಅದಕ್ಕೂ ಮುಂಚೆ ನಮ್ಮ ಚಾನಲಲ್ಲಿ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಿಮಗೆ ನಾವು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ 9ನೇ ತರಗತಿಯ ಎಲ್ಲ ವಿಷಯಗಳ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಜೊತೆಗೆ ಆನ್ಯಲ್ ಎಕ್ಸಾಮ್ದು ಪಬ್ಲಿಕ್ ಎಕ್ಸಾಮ್ದು ಕೀ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತೇವೆ ಅಂತ ಹೇಳ್ತಾ ಈಗ ನಾವು ಬನ್ನಿ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ಬಿಡ್ತೇನೆ ಪೂರ್ತಿ, ಆನಂತರ ಕೀ ಉತ್ತರವನ್ನು ನೋಡ್ತಾ ಹೋಗೋಣ. ಸ್ಟೂಡೆಂಟ್, ಇದು ಗಣಿತ ಪ್ರಶ್ನೆ ಪತ್ರಿಕೆ. ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 80 ಅಂಕಗಳಿರ್ತವೆ, 38 ಪ್ರಶ್ನೆಗಳಿರ್ತವೆ, 3 ಗಂಟೆ 15 ನಿಮಿಷಗಳ ಕಾಲಾವಕಾಶ ಇರ್ತದೆ. ಸೊ ಇಲ್ಲಿ ಒಂದಷ್ಟು ಸಾಮಾನ್ಯ ಸೂಚನೆಗಳಿದ್ದಾವೆ. ಈ ಸಾಮಾನ್ಯ ಸೂಚನೆಗಳನ್ನು ನೋಡ್ಕೊಳ್ರಿ. ಮುಂದೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ 1 ಅಂಕದ 8 ಪ್ರಶ್ನೆಗಳು MCQ ಕ್ವಶನ್ಸ್ ಇರ್ತವೆ, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಅದೇ ಥರ ಮುಂದೆ ನೋಡ್ತಾ ಹೋಗೋಣ ಪ್ರಶ್ನೆ ಪತ್ರಿಕೆಯನ್ನು, ಆನಂತರ ಕೀ ಉತ್ತರವನ್ನು ನೀಡ್ತೇನೆ ನಿಮಗೆ. ಸೊ ಇದು ಬಹು ಆಯ್ಕೆ ಪ್ರಶ್ನೆ ಮುಗಿದ ನಂತರ 1 ಅಂಕದ ಸರಳ ಉತ್ತರ ಪ್ರಶ್ನೆಗಳು 8 ಪ್ರಶ್ನೆಗಳಿರ್ತವೆ. ಸೊ ನಂತರ 2 ಅಂಕದ 8 ಪ್ರಶ್ನೆಗಳಿರ್ತವೆ. ನಂತರ 3 ಅಂಕದ 9 ಪ್ರಶ್ನೆಗಳಿರ್ತವೆ. ಸೊ ಇದರಲ್ಲಿ ಅಲ್ಲಲ್ಲೇ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ, ಅಥವಾ ಪ್ರಶ್ನೆ ಎರಡರಲ್ಲಿ ಯಾವ್ದಾರ ಒಂದನ್ನು ನೀವು ಬಿಡಿಸ್ಬೇಕಾಗತ್ತೆ.
4 ಅಂಕದ 4 ಪ್ರಶ್ನೆಗಳಿರ್ತವೆ. ಕೊನೆಯ ಪ್ರಶ್ನೆ 5 ಅಂಕದ 1 ಪ್ರಶ್ನೆ ಇರ್ತದೆ. ಸೊ ಈ ರೀತಿ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಕಾಣ್ಬೋದು. ಸೊ ಈ ಒಂದು 1, 2, 3, 4 ಮತ್ತು 5 ಅಂಕದ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳೇನಿದಾವೋ, ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಬಿಡಿಸ್ಬೇಕು ಅಂತಕ್ಕಂಥದ್ದನ್ನು ವಿವರಣಾತ್ಮಕವಾಗಿ ನಿಮಗೆ ನಾನೀಗ ತಿಳಿಸ್ತಾ ಹೋಗ್ತೇನೆ. ನೋಡೋಣ ಬನ್ನಿ. ಮೊದಲಿಗೆ 1 ಅಂಕದ ಪ್ರಶ್ನೆಗಳೇನಿದಾವೋ ಇವನ್ನ ನಾವು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರ, ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದನ್ನಲ್ಲಿ ಒಂದು ಉತ್ತರವನ್ನು ಆಯ್ಕೆ ಮಾಡಬೇಕು. ಸೊ ಅದನ್ನು ಯಾವ ರೀತಿ, ಬರೀ ಉತ್ತರವನ್ನು ಹೇಳ್ತಾ ಇಲ್ಲ ನಾನು, ಯಾವ ರೀತಿ ಆನ್ಸರ್ ಬರುತ್ತೆ ಅನ್ನೋದನ್ನು ಸಹ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಇಲ್ಲಿ ನಾವು ಉತ್ತರವನ್ನು ನೋಡಿದಾಗ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಮೂಲ ಬಿಂದು ಅಂತಂದಾಗ ಯಾವುದನ್ನ ನಾವು ಮೂಲ ಬಿಂದು ಅಂತ ಕರಿತೇವೆ? ಸೊ ಗ್ರಾಫನ್ನ ನಾವು ಹಾಕಿದಾಗ, ಸೊ ಗ್ರಾಫ್ನಲ್ಲಿ ನೋಡ್ರಿ ಈ ತರ ಗ್ರಾಫನ್ನು ಹಾಕ್ತೇವೆ. ಸೊ ಈ ಗ್ರಾಫ್ನಲ್ಲಿ ಇಲ್ಲಿ ಮಧ್ಯದಲ್ಲಿರ್ತಕ್ಕಂತಹ ಬಿಂದು ಏನಿದೆ ಇದನ್ನೇ ಮೂಲ ಬಿಂದು ಅಂತ ಕರಿತೇವೆ. ಸೊ ಇದು y ಅಕ್ಷ ಆಗಿರ್ತದೆ, ಇದು x ಅಕ್ಷ ಆಗಿರ್ತದೆ, ಇಲ್ಲಿ 0 ಇರ್ತದೆ. ಸೊ ಎರಡೂ ಬಿಂದುಗಳು x ನ ಬೆಲೆನೂ 0, y ನ ಬೆಲೆನೂ ಸಹ 0, ಎರಡೂ ಸಹ ಇಲ್ಲಿ 0 ಆಗಿರ್ತದೆ, ಎರಡೂ ಬೆಲೆಗಳು. ಹಾಗಾಗಿ ಇದನ್ನೇ ಮೂಲ ಬಿಂದು ಅಂತ ಕರಿತೇವೆ. ಹಾಗಾಗಿ ಮೂಲ ಬಿಂದುವಿನ ನಿರ್ದೇಶಾಂಕ ಅಂತಂದ್ರೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ನೆಕ್ಸ್ಟ್, ವೃತ್ತದ ಅತ್ಯಂತ ದೊಡ್ಡ ಜಾ ಯಾವುದು ಅಂತ ಕೇಳಿದರೆ, ಸೊ ಒಂದು ವೃತ್ತವನ್ನು ತೆಗೆದುಕೊಂಡಾಗ ನಾವು ಜಾವನ್ನ ಎಳಿತಾ ಬರ್ತೇವೆ. ವೃತ್ತದ 2 ಬಿಂದುಗಳನ್ನು ಸೇರಿಸಿದ್ರೆ ಇದೇ ಜಾ. ಅದೇ ರೀತಿ ಇನ್ನೊಂದು ಜಾ ಎಳಿಬಹುದು, ಅದೇ ರೀತಿ ಇನ್ನೊಂದು ಜಾ ಎಳಿಬಹುದು. ಈ ರೀತಿ ನಾವು ಜಾಗಳನ್ನು ಎಳ್ಕೊಂತ ಹೋದಂಗೆ ಜಾಸ್ತಿ ಆಗ್ತಾ ಉದ್ದ ಜಾಸ್ತಿ ಆಗ್ತಾ ಹೋಗಿದ್ದು ಬರ್ತಾ ಬರ್ತಾ ಮತ್ತೆ ಕಡಿಮೆ ಆಯ್ತು. ನೋಡಿ, ಎಲ್ಲಿ ಉದ್ದ ಜಾಸ್ತಿ ಇರುತ್ತೋ ಅಲ್ಲಿ ಅದು ಕೇಂದ್ರದ ಮೂಲಕ ಹಾದು ಹೋಗಿದ್ದಾಗ ಅದು ದೊಡ್ಡದಾಗಿರ್ತಕ್ಕಂತಹ ಒಂದು ಬಾಹು ಆಗಿರ್ತದೆ. ಈ ದೊಡ್ಡ ಬಾಹು ಏನಾಗಿರ್ತದೆ, ಯಾವಾಗಲೂ ವ್ಯಾಸ ಆಗಿರ್ತದೆ. ಇವೆಲ್ಲವೂ ಜಾಗಳೇ, ಅದರಲ್ಲಿ ಅತ್ಯಂತ ದೊಡ್ಡ ಜಾ ಯಾವುದಪ್ಪ ಅಂದ್ರೆ ವ್ಯಾಸ. ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 5 + √3 ಅನ್ನು ಒಂದು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆ. ನೋಡ್ರಿ, 5 + √3 ಅನ್ನ ಗುಣಿಸಿದೆ ಅದು ಭಾಗಲಬ್ಧ ಸಂಖ್ಯೆ ಆಗ್ಬೇಕು ಅಂದ್ರೆ ಈ √3 ಹೊರಟೋಗ್ಬೇಕು ಅಂತ ಅರ್ಥ. ಅಕಸ್ಮಾತ್ ಬರೀ √3 ಕೊಟ್ಟಿದ್ರೆ √3 × √3 ಗುಣಿಸಿದ್ರೆ ಇದು √9 = 3 ಉತ್ತರ ಬಂದ್ಬಿಡ್ತಿತ್ತು. ಬಟ್ ಆದರೆ 5 + √3 ಅಂತ ಕೊಟ್ಟಿದ್ದಾರೆ. ಸೊ ಈ 5 + √3 ನಾವು ಗುಣಿಸ್ಬೇಕು ಅಂತಂದ್ರೆ ಇದು ಹೆಂಗಿದೆಯಪ್ಪ ಅಂದ್ರೆ a + b ತರ ಇದೆ. ಇವೆರಡು ಸ್ಕ್ವಯರ್ ಆದ್ರೆ ಮಾತ್ರ ಕ್ಯಾನ್ಸಲ್ ಆಗ್ತವೆ. ನೋಡ್ರಿ, ಈ a + b ಗೆ ಇಂಟು a - b ಅನ್ನು ಗುಣಿಸಿದ್ರೆ ಮಾತ್ರ ಅವಾಗ ನಮಗೆ a² - b² ಬರುತ್ತೆ. ಅದೇ ರೀತಿ 5 + √3ಕ್ಕೆ ನಾವು 5 - √3 ಅನ್ನ ಗುಣಿಸಿದಾಗ ಮಾತ್ರ ಅದು 5² - √3² ಆಗುತ್ತೆ. ಹಾಗಾಗಿ ಅವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಪೂರ್ಣ ಸಂಖ್ಯೆ 25 - 3 = 22 ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಬರುತ್ತೆ. ಹಾಗಾಗಿ ನಾವಿಲ್ಲಿ 5 - √3 ಅನ್ನ ಗುಣಿಸ್ಬೇಕು. ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ x ನ ಅಳತೆಯು ಅಂತ ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ಒಂದು ಜೊತೆ ಸಮಾಂತರ ರೇಖೆಗಳನ್ನು ಕೊಟ್ಟಿದ್ದಾರೆ, ಇದು ಛೇದಕ ರೇಖೆ ಕೊಟ್ಟಿದ್ದಾರೆ. ಸಮಾಂತರ ರೇಖೆಯಲ್ಲಿ ಯಾವಾಗಲೂ ಸಹ ಈ ರೀತಿ ಅನುರೂಪ ಕೋನಗಳು ಸಮ ಇರ್ತವೆ. ಜೊತೆಗೆ ಇವನ್ನ ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ, ಇವೂ ಸಹ ಸಮ ಇರ್ತವೆ. ಈಗ ಇಲ್ಲಿ ಇರೋದಕ್ಕೆ 60 ಡಿಗ್ರಿ ಕೊಟ್ಟಿದ್ದಾರೆ ಅಂದಮೇಲೆ ಇದು x ಕೊಟ್ಟಿದ್ದಾರೆ ಅಂದಮೇಲೆ ಇವೆರಡರ ಕೋನಗಳು ಸಹ ಸಮ ಇರ್ತವೆ ಅಂದ್ರೆ x = 60 ಡಿಗ್ರಿ. ಯಾಕೆಂದ್ರೆ ಶೃಂಗಾಭಿಮುಖ ಕೋನ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಬಹುಪದೋಕ್ತಿಯ p of x = 5x² - 4x + 3ರಲ್ಲಿ p of 0ಯ ಬೆಲೆ ಅಂತ ಕೇಳಿದ್ದಾರೆ. ನೋಡ್ರಿ, ಇದನ್ನ ಕಂಡುಹಿಡಿಯಬೇಕಾದ್ರೆ ನೀವೇನ್ ಮಾಡಬೇಕು, ಮೊದಲು ಒಂದು ಬಹುಪದೋಕ್ತಿ ಏನ್ ಕೊಟ್ಟಿದ್ದಾರೋ ಅದನ್ನ ಬರ್ಕೊಳ್ರಿ. ಈ ತರ ಇಲ್ಲಿ p of 0 ಅಂತ ಕೊಟ್ಟಿದ್ದಾರೆ. x ಇರೋ ಜಾಗಕ್ಕೆಲ್ಲ 0 ಹಾಕೊಂತ ಬರ್ರಿ. 5 ಹಂಗೆ ಇರುತ್ತೆ, 0² ಆಗುತ್ತೆ, -4 ಹಂಗೆ ಇರುತ್ತೆ, ಇಂಟು 0 ಆಗುತ್ತೆ, +3. 5 0² ಅಂದ್ರೆ 0, 5ಕ್ಕೆ 0 ಗುಣಿಸಿದ್ರೆ 0, -4 0ಗೆ 4, +3. ಅಲ್ಲಿಗೆ p
ಪಿ ಆಫ್ 0 ಉಳಿದಿದ್ದ ಉತ್ತರ ಎಷ್ಟಪ್ಪ ಅಂದ್ರೆ 3 ಅಂತ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆರನೇ ಪ್ರಶ್ನೆ, ಘನದ ಘನಫಲವು 64 ಸೆಂಟಿಮೀಟರ್ ಕ್ಯೂಬ್ ಆದರೆ ಪ್ರತಿ ಅಂಚಿನ ಉದ್ದ ಅಂತ ಕೇಳಿದರೆ. ನೋಡ್ರಿ, ಘನದ ಘನಫಲ ಇಸ್ ಈಕ್ವಲ್ ಟು ಎ ಕ್ಯೂಬ್ ಅಂತ ಕರಿತೇವೆ. ಈಗ ಘನದ ಘನಫಲವನ್ನು 64 ಕೊಟ್ಟಿದ್ದಾರೆ, 64 ಇಸ್ ಈಕ್ವಲ್ ಟು ಎ ಕ್ಯೂಬ್ ಆಗುತ್ತೆ. ಎರಡು ಕಡೆ ವರ್ಗಮೂಲ ತಗೊಂಡ್ರೆ 64ರ ವರ್ಗಮೂಲ 4, ಎ ಕ್ಯೂಬ್ನ ವರ್ಗಮೂಲ ಎ. ಅಲ್ಲಿಗೆ ಎ ಅಂದರೆ ಅದರ ಅಂಚು. ಹಾಗಾಗಿ ಆಪ್ಷನ್ 4 ಅಂದರೆ ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಈ ದಿನ ಮಳೆ ಬರುವ ಸಂಭವನೀಯತೆ 0.75 ಆದರೆ ಮಳೆ ಬಾರದಿರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ. ಸೊ ಇದು ಪೂರಕ ಘಟನೆಗಳು ಅಂತ ಹೇಳ್ತೀವಿ. ಯಾವುದು ಆಗುತ್ತೋ ಆಗುವ ಸಂಭವನೀಯತೆ ಪ್ಲಸ್ ಆಗದ ಸಂಭವನೀಯತೆ ಇವೆರಡರ ಮೊತ್ತ 1 ಅಂತ ಆಗಿರುತ್ತೆ. ಇಲ್ಲಿ ಮಳೆ ಬರುವ ಸಂಭವನೀಯತೆ 0.75 ಕೊಟ್ಟಿದ್ದಾರೆ. ಮಳೆ ಬರದ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ 0.75 ಆ ಕಡೆ ಕಳಿಸಿದರೆ ಮಳೆ ಬರದ ಸಂಭವನೀಯತೆ 1 - 0.75. 1ರಲ್ಲಿ 0.75 ಕಳೀರಿ, ಕಳೆದ್ರೆ ನಮಗೆ ಉತ್ತರ 5. 9ರಲ್ಲಿ 7 ಕಳೆದ್ರೆ 2, 0.25 ಅನ್ನೋದು ಉತ್ತರ. ಆಪ್ಷನ್ ಬಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಒಂದು ಬಿಂದುವಿನ ಮೂಲಕ ಹಾದು ಹೋಗಬಹುದಾದಂತಹ ಸರಳ ರೇಖೆಗಳ ಸಂಖ್ಯೆ. ನೋಡ್ರಿ, ಒಂದೇ ಒಂದು ಬಿಂದು ಇಟ್ಟಿರೋದು, ಇದರ ಮೂಲಕ ಎಷ್ಟು ಸರಳ ರೇಖೆ ಹಾದು ಹೋಗ್ಬೋದು? ಒಂದು ಸರಳ ರೇಖೆ ಈ ತರ ಹಾದು ಹೋಗ್ಬೋದು ಈ ಬಿಂದುವಿನ ಮೂಲಕ. ಇನ್ನೊಂದು ಸರಳ ರೇಖೆ ಅದು ಸಹ ಹಾದು ಹೋಗ್ತದೆ. ಇನ್ನೊಂದು ಸರಳ ರೇಖೆ ಅದು ಸಹ ಹಾದು ಹೋಗ್ತದೆ. ಹಾಗಾದ್ರೆ ಎಷ್ಟು ಸರಳ ರೇಖೆಗಳನ್ನ ಹಿಂಗೆ ಎಳಿತಾ ಹೋಗ್ಬೋದು? ಎಷ್ಟು ಬೇಕಾದ್ರೂ ಎಳೀರಿ. ಒಂದೇ ಬಿಂದುವಿನ ಮೂಲಕ ಅನಂತ ಸರಳ ರೇಖೆಗಳು ಎಳಿಲಿಕ್ಕೆ ಸಾಧ್ಯ. ಹಾಗಾಗಿ ಆಪ್ಷನ್ ಡಿ ಅನಂತ ಅಂತಕ್ಕಂಥದ್ದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಇದು ಬಹು ಆಯ್ಕೆ ಪ್ರಶ್ನೆಗಳ ಮುಗಿದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸರಳ ಉತ್ತರದಲ್ಲಿ ಇವಕ್ಕೆ ಉತ್ತರವನ್ನು ಬರೀಬೇಕು. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಮಹತ್ತಮ ಘಾತ ಅಂದ್ರೆ ಯಾವುದು ಚರಾಕ್ಷರ ಇರುತ್ತೋ ಅದರ ದೊಡ್ಡ ಘಾತನೇ ಅದು. ಇಲ್ಲಿ ಚರಾಕ್ಷರ ಎಕ್ಸ್ ಇದೆ, ಇದರ ಘಾತದಲ್ಲಿ ಇಲ್ಲಿ 1 ಇರುತ್ತೆ ಅಂತ ಅರ್ಥ. ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಎಕ್ಸ್ ನ ಅತಿ ದೊಡ್ಡ ಘಾತನೇ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೇವೆ. ಸೊ ಹಾಗಾಗಿ ಇಲ್ಲಿ ಮಹತ್ತಮ ಘಾತ ಯಾವ್ದಾಗಿದೆಯಪ್ಪ ಅಂದ್ರೆ ಮಹತ್ತಮ ಘಾತ ಅಥವಾ ಡಿಗ್ರಿ 3 ಅಂತಕ್ಕಂಥದ್ದು ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ ಕೊಟ್ಟಿರುವ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಇಲ್ಲಿ ನಮಗೆ ಪೈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2 ಪೈ r² ಅಂತ ಬರ್ತದೆ. ಸೊ ಇಲ್ಲಿ r ಅಂತಕ್ಕಂಥದ್ದನ್ನ ಸೂತ್ರವನ್ನು ಅಷ್ಟೇ ಕೇಳಿರೋದ್ರಿಂದ ಇಷ್ಟೇ 2 ಪೈ r² ಅಂತ ಬರೆದ್ಬಿಡೋದು. ತ್ರಿಜ್ಯ r ಇರೋದ್ರಿಂದ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ ಆಗ್ತದೆ. ಸೊ ನೆಕ್ಸ್ಟ್ 125 × 1/3 ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದರೆ. ಸೊ ಇದನ್ನ 2 ರೀತಿಯಲ್ಲಿ ಕಂಡುಹಿಡಿಯಬಹುದು. 125 × 3 ಗುಣಿಸ್ಬಿಟ್ಟು ಪ್ಲಸ್ 1ಕ್ಕೆ ಕೂಡಿಸಿದ್ರೆ ಅದು ಅಂಶಕ್ಕೆ ಬರ್ತದೆ. ಅಲ್ಲಿಗೆ 125ರಿಂದ ಇದನ್ನ ಗುಣಿಸಿದ್ರೆ 3 5 15ಕ್ಕೆ 5 1 1 6 15ಕ್ಕೆ 5 1 3 2 6 1 7 3 1ಗೆ 3 376 375 ಬರುತ್ತೆ. ಪ್ಲಸ್ 1 ಕೂಡಿಸಿದ್ರೆ 376 ಡಿವೈಡೆಡ್ ಬೈ 3 ಈ ರೀತಿ ಕೂಡ ಬರೀಬಹುದು. ಇಲ್ಲ ಇದನ್ನ ನಾವು ಭಾಗ ಮಾಡ್ತೀವಿ ಅನ್ನೋದಾದ್ರೆ 125.1/3 ಅಂತಂದ್ರೆ ಅದು 3ರಿಂದ 1ನ್ನ ಭಾಗಿಸಿದಾಗ ನಾವು 3 3 9 ಅಂತ ಭಾಗ ಆಗ್ತದೆ. 125.333 ಬರ್ತದೆ. ಅಥವಾ ಇದನ್ನ 125.3 ಮೇಲ್ಗಡೆ ಬಾರ್ ಕೂಡ ಹಾಕ್ಬೋದು. ಅವ್ರ ಉತ್ತರ ಯಾವ ರೀತಿ ಅಂತ ಹೇಳಿಲ್ಲ, ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದರ ಬೆಲೆಯು 3ರಲ್ಲಿ ಯಾವ್ದಾರ ಒಂದನ್ನು ಬರೆದರೂ ಸಹ ನಡೀತದೆ. ಮುಂದಿನ ಲೆಕ್ಕ ನೋಡೋಣ. ಪಿ 3 -3 8 ಬಿಂದುವಿಗೆ y ಅಕ್ಷದಿಂದ ಇರುವ ದೂರ. ಸೊ ಇಲ್ಲಿ ನೋಡ್ರಿ, ಪಿ ಆಫ್ -3 8 ಅಂದ್ರೆ ಇದು x ನ ಬೆಲೆ, ಇದು y ನ ಬೆಲೆ. x ನ ಬೆಲೆ ಅಂದ್ರೆ ಇದು y ಅಕ್ಷದಿಂದ ಇರುವ ದೂರ.
ವೈನ ಬೆಲೆ ಅಂದರೆ ಇದು ಎಕ್ಸ್ ಅಕ್ಷದಿಂದ ಇರುವ ದೂರ. ಹಾಗಾಗಿ ಇಲ್ಲಿ ಮೊದಲನೇದು ಎಕ್ಸ್ ಬೆಲೆ ಏನಿದೆಯಲ್ಲ ಅದೇ ವೈ ಅಕ್ಷದಿಂದ ಇರುವ ದೂರ ಆಗಿರ್ತದೆ. ಅದನ್ನೇ ಬರೀರಿ, ವೈ ಅಕ್ಷದಿಂದ ಇರುವ ದೂರ ಎಷ್ಟು? -3 ಮಾನಗಳು ಅಂತ ಬರೀಬೇಕು. -3 ಮಾನಗಳು ಅಂತ ಬರೀಬೇಕು. ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಬೆಲೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಇದೆ. ಸೊ ಇಲ್ಲಿ ಇದು 90 ಡಿಗ್ರಿ ಲಂಬಕೋನ ಆಗಿರೋದ್ರಿಂದ ಇದು ಪಾದ, ಇದು ಎತ್ತರ ಆಗ್ತದೆ. ಅರ್ಧ ಇಂಟು ಪಾದ ಅಂದರೆ 4 ಇಂಟು ಎತ್ತರ ಅಂದರೆ 3, 2 1 2 2 2 3 6 ಸೆಂಟಿಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ಈ ತ್ರಿಭುಜದ ಒಂದು ವಿಸ್ತೀರ್ಣ ಆಗಿದೆ. ಮುಂದಿನ ಸಮಸ್ಯೆ ನೋಡೋಣ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ನ ಅಪವರ್ತನಗಳನ್ನು ಬರೆಯಿರಿ ಅಂತ ಇದೆ. ಅಪವರ್ತನಗಳು ಅಂದ್ರೆ ಏನೂ ಇಲ್ಲ, ನಾವು ಸೂತ್ರವನ್ನು ಹೆಂಗೆ ಬಿಡಿಸ್ತೀವಲ್ಲ ಅದೇ ಥರ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಸ್ಕ್ವಯರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್. ಇದು ಅಪವರ್ತನಗಳನ್ನು ಇದೆ. ಎ ಪ್ಲಸ್ ಬಿ ಅನ್ನೋದು ಒಂದು ಅಪವರ್ತನ, ಎ ಸ್ಕ್ವಯರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಅನ್ನೋದು ಒಂದು ಅಪವರ್ತನ. ಸೊ ಇವನ್ನ ನಾವು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ನ ಅಪವರ್ತನಗಳು ಅಂತ ಕರಿತೇವೆ. ಮುಂದಿನ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ಕೊಟ್ಟಿರುವ ಆಗಬೇಕಿದು. ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಮತ್ತು ಪಿ ಕ್ಯೂ ಸಿ ಡಿ ಸಮಾಂತರ ಚತುರ್ಭುಜಗಳ, ಇಲ್ಲಿ ಬರಬೇಕು ಈ ಚತುರ್ಭುಜಗಳ, ಸಮಾಂತರ ಚತುರ್ಭುಜಗಳ ಸಾಮಾನ್ಯ ಬಾಹು ಮತ್ತು ಸಮಾಂತರ ರೇಖೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸಾಮಾನ್ಯ ಬಾಹು ಅಂದರೆ ಯಾವುದಪ್ಪ ಅಂದರೆ ಸಿ ಡಿ ಅಂತಕ್ಕಂಥದ್ದು ಎರಡು ಚತುರ್ಭುಜಕ್ಕೆ ಸಾಮಾನ್ಯ ಬಾಹು. ನೋಡ್ರಿ, ಇದು ಪಿ ಕ್ಯೂ ಸಿ ಡಿ ಇದಕ್ಕೂ ಸಹ ಅದೇ ಬಾಹು ಇದೆ. ಅದೇ ರೀತಿ ಎ ಬಿ ಸಿ ಡಿ ಇದಕ್ಕೂ ಸಹ ಅದೇ ರೀತಿ ಬಾಹುಗಳಿದೆ. ಹಾಗಾಗಿ ಎರಡಕ್ಕೂ ಸಹ ಸಾಮಾನ್ಯ ಬಾಹು ಸಿ ಡಿ ಅಂತಕ್ಕಂಥದ್ದು ಸಾಮಾನ್ಯ ಬಾಹು ಆಗಿದೆ. ಸೊ ಹಾಗಾಗಿ ಇಲ್ಲಿ ನಾವು ಸಾಮಾನ್ಯ ಬಾಹು ಅಂತ ಹೇಳಿದಾಗ ಸಾಮಾನ್ಯ ಬಾಹು ಬರೀಬೇಕು ನೀವು. ಸಾಮಾನ್ಯ ಬಾಹು ಯಾವುದಾಗಿದೆಯಪ್ಪ ಅಂದರೆ ಸಿ ಡಿ ಆಗಿದೆ. ಸಮಾಂತರ ಬಾಹುಗಳು ಕೇಳಿದರೆ ಸಮಾಂತರ ರೇಖೆಗಳು. ಸೊ ಇಲ್ಲಿ ಸಮಾಂತರ ರೇಖೆಗಳು 3 ಜೊತೆ ನಿಮಗೆ ನೋಡಕ್ಕೆ ಸಿಗ್ತವೆ. ಒಂದು ಪಿ ಡಿಗೆ ಕ್ಯೂ ಸಿ ಅಂತಕ್ಕಂಥದ್ದು ಸಮಾಂತರ, ಪಿ ಡಿ ಸಮಾಂತರ ಕ್ಯೂ ಸಿ ಅಂತಕ್ಕಂಥದ್ದು. ಅದೇ ರೀತಿ ಎ ಡಿಗೆ ಬಿ ಸಿ ಕೂಡ ಸಮಾಂತರ, ಎ ಡಿ ಸಮಾಂತರ ಬಿ ಸಿ ಕೂಡ ಆಗಿದೆ. ಅದೇ ರೀತಿ ಇಲ್ಲಿ ಸಿ ಡಿ ಸಮಾಂತರ ಪಿ ಬಿ ಕೂಡ ಆಗಿದೆ, ಸಿ ಡಿ ಸಮಾಂತರ ಪಿ ಬಿ ಅಂತಕ್ಕಂಥದ್ದು. ಇವು 3 ಸಮಾಂತರ ರೇಖೆಗಳು ಬರ್ತವೆ. ಹಾಗಾಗಿ 3 ಸಹ ಇಲ್ಲಿ ಬರ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ರೇಖಾತ್ಮಕ ಸಮೀಕರಣದಲ್ಲಿ 2x ಪ್ಲಸ್ 3y ಇಸ್ ಈಕ್ವಲ್ ಟು ಕೆ, ಎಕ್ಸ್ ಇಸ್ ಈಕ್ವಲ್ ಟು 2 ಆಗಬೇಕು, ವೈ ಇಸ್ ಈಕ್ವಲ್ ಟು 1 ಆದರೆ ಇಲ್ಲಿ ಇದು ಕೆ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಅರ್ಥ. ಸೊ ಈಗ ನಾವು ಈ ಸಮೀಕರಣದಲ್ಲಿ ಎಕ್ಸ್ಗೂ ವೈಗೂ ಬೆಲೆಯನ್ನು ಹಾಕಬೇಕು. 2 ಇಂಟು ಎಕ್ಸ್ ಅಂದರೆ 2 ಅಂತ ಕೊಟ್ಟಿದ್ದಾರೆ, ಪ್ಲಸ್ 3 ಇಂಟು ವೈ ಅಂದರೆ 1 ಅಂತ ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು ಕೆ. 2 2 4 ಪ್ಲಸ್ 3 1 3 ಇಸ್ ಈಕ್ವಲ್ ಟು ಕೆ. ಕೆ ಇಸ್ ಈಕ್ವಲ್ ಟು 4 ಪ್ಲಸ್ 3 ಕೂಡಿಸಿದರೆ ಎಷ್ಟಾಯಿತು? 7 ಆಯಿತು. ಇದು ಕೆ ನ ಬೆಲೆ. ಇಷ್ಟು ಲೆಕ್ಕವನ್ನು ಮಾಡಿದರೆ ನಿಮಗೆ ಕೆ ನ ಬೆಲೆ ಸಿಗ್ತದೆ. ಈಗ 2 ಅಂಕದ ಪ್ರಶ್ನೆಗಳನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಈ 2 ಅಂಕದ ಪ್ರಶ್ನೆಗಳನ್ನು ಇಲ್ಲೇ ಪ್ರಶ್ನೆ ಪತ್ರಿಕೆ ಮೇಲೆ ಬಿಡಿಸೋಕ್ಕಾಗಲ್ಲ. ಹಾಗಾಗಿ ಇದನ್ನು ನಾನು ಪ್ರೆಸೆಂಟೇಷನಲ್ಲಿ ಬಿಡಿಸ್ತಾ ತೋರಿಸ್ತಾ ಹೋಗ್ತೇನೆ. ಸೊ ಈಗ ನಾವು 2 ಅಂಕದ ಪ್ರಶ್ನೆಗಳು ಹೇಗೆ ಬಿಡಿಸೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಈಗ 2 ಅಂಕದ ಪ್ರಶ್ನೆಗಳು. ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ನಾವೀಗ. 0.6 ಬಾರ್ ಇದೆ ಮೇಲ್ಗಡೆ, ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ಸೊ ನಾವು ಫಸ್ಟು 0.6 ಬಾರ್ ಅಂದರೆ ಇದನ್ನು 0.666666 ಅಂತ ಬರಿತಾ ಹೋಗಬೇಕು. ಸೊ ಇದನ್ನೇ ನಾವು ಎಕ್ಸ್ ಇಸ್ ಈಕ್ವಲ್ ಟು 0.666 ಅಂತ ಬರ್ಕೊಳ್ಳೋಣ. ಈಗ ನಾವು ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರೀಬೇಕು ಅಂತಂದರೆ ಎರಡೂ ಕಡೆ 10 ರಿಂದ ಗುಣಿಸ್ಬೇಕು. 10 ರಿಂದ ಗುಣಿಸಿದಾಗ
ನೋಡ್ರಿ ಇಲ್ಲಿ 0 ಆದ ತಕ್ಷಣ ಒಂದೇ ಒಂದು ಬಿಂದು ಆದ ತಕ್ಷಣ ನಮಗೆ ಸಂಖ್ಯೆ ಬಂದಿರೋದ್ರಿಂದ 10ರಿಂದ ಗುಣಿಸ್ತೀವಿ. ಅಕಸ್ಮಾತ್ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಟ್ಟಿದ್ರೆ 100ರಿಂದ ಗುಣಿಸ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ 10 ಇಂಟು ಎಕ್ಸ್ 10ನ್ನು ಗುಣಿಸಿದೀವಿ. 10 ಇಂಟು 0.6666. ಈಗ 10 ಇಂಟು ಎಕ್ಸ್ ಅಂದರೆ 10x ಆಯಿತು. 10ರಿಂದ ಇದನ್ನು ಗುಣಿಸಿದರೆ ಒಂದು ಡಿಜಿಟ್ ಈ ಕಡೆ ಮುಂದಕ್ಕೆ ಹೋಗುತ್ತೆ. ಅವಾಗ 6.6666 ಬರ್ತಾ ಹೋಗುತ್ತೆ. ಸೊ 10x ಇಸ್ ಈಕ್ವಲ್ ಟು ಇದನ್ನು ನಾವು 6 ಪ್ಲಸ್ 0.6666 ಅಂತ ಬರೀಬೋದು. ಹಾಗಾಗಿ ಇವಾಗ 10x ಇಲ್ಲೇ ಇರುತ್ತೆ ಇಸ್ ಈಕ್ವಲ್ ಟು 6 ಪ್ಲಸ್ ಇದಿಷ್ಟಕ್ಕೆ ನಾವು ಎಕ್ಸ್ ಅಂತ ಇಟ್ಟಿದ್ವಿ ಬೆಲೆನ. ಹಾಗಾಗಿ ಇದಕ್ಕೆ ಎಕ್ಸ್ ಆಗ್ತದೆ. ಈ ಎಕ್ಸ್ ನ ಈಕ್ವಲ್ಸ್ ಇಂದ ಈ ಕಡೆ ಕಳಿಸ್ರಿ. ಇವಾಗ 10x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 6. ಸೊ 9x ಆಗುತ್ತೆ ಕಳೆದ್ರೆ. 9x ಇಸ್ ಈಕ್ವಲ್ ಟು 6. ಎಕ್ಸ್ ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 9. 3 2 3 3 ಎಕ್ಸ್ ಇಸ್ ಈಕ್ವಲ್ ಟು 2/3 ಅಂತಕ್ಕಂಥದ್ದು ಉತ್ತರ ಆಗಿದೆ. ಸೊ ಈ ತರ ಇದನ್ನು ನಾವು P/Q ಫಾರಂ ಅಲ್ಲಿ ವ್ಯಕ್ತಪಡಿಸಿದೀವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ಸಂಖ್ಯಾ ರೇಖೆಯ ಮೇಲೆ 3.765 ದೃಶ್ಯೀಕರಿಸಿ ಇದೆ. ನಿಮಗೆ ಇದು ಟೆಕ್ಸ್ಟ್ ಬುಕ್ ನಲ್ಲಿ ಸಹ ಕೊಟ್ಟಿದ್ದಾರೆ. ಆದರೂ ಒಂದ್ಸಲ ರಫ್ ಡಯಾಗ್ರಾಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬರೀಬೇಕು ಅಂತೇಳಿ. ಸೊ ಮೊದಲು ಒಂದು ಸಂಖ್ಯಾ ರೇಖೆಯನ್ನ ನಾವು ಬರ್ಕೋತೀವಿ. ಈ ಸಂಖ್ಯಾ ರೇಖೆಯ ಮೇಲೆ ಮೊದಲು 0 ಇರುತ್ತೆ, ಆಮೇಲೆ 1 2 3 4 5 ಈ ತರ ಬರುತ್ತೆ. ಈ ಕಡೆ -1 -2 -3 ಈ ತರ ಬರ್ತೈತಿ. ಸೊ ಈಗ ನಾವು 3.765 ಅಂದ್ರೆ ಇದು 3 ಮತ್ತು 4ರ ಬರುತ್ತೆ, ಮಧ್ಯ ಬರುತ್ತೆ. 3ಕ್ಕಿಂತ ಜಾಸ್ತಿ 4ಕ್ಕಿಂತ ಕಡಿಮೆ ಅಂತಂದಾಗ ಸೊ ಇದನ್ನ ನಾವು ಈ ರೀತಿ ವರ್ಧನೆ ಮಾಡ್ತಾ ಹೋಗ್ಬೇಕು. 3 4ನ್ನು ನಾವೇನ್ ಮಾಡಬೇಕು, ವರ್ಧಿಸ್ಬೇಕು. ಅಂದ್ರೆ ಈ 3ಅನ್ನ ನಾವು ಈ ತರ ವರ್ಧನೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ಸಂಖ್ಯಾ ರೇಖೆಯ ಮೇಲೆ ನಾವು ಈ ರೀತಿ ಬರೆದಾಗ ಇಲ್ಲಿ 3 ತಗೊಂತೀವಿ. ಸೊ ನೆಕ್ಸ್ಟ್ ಈ ಕಡೆ ಇಲ್ಲಿ 4 ತಗೊಂತೀವಿ. ಅಂದ್ರೆ ಇಲ್ಲಿ 3 ಆದ್ಮೇಲೆ ಇದು 3.0 ಇರುತ್ತೆ, 3.1 3.2 ನೆಕ್ಸ್ಟ್ 3.3 ನೆಕ್ಸ್ಟ್ 3.4 ಇಲ್ಲಿ 3.5 3.6 3.7 3.8 3.9 ನೆಕ್ಸ್ಟ್ 4.0 ಈ ತರ ಬರುತ್ತೆ. ಈಗೇನ್ ಮಾಡಬೇಕು, ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು 3.765. 3.765 ಅಂದ್ರೆ 3.7ಕ್ಕಿಂತ ದೊಡ್ಡದು, 3.8ಕ್ಕಿಂತ ಚಿಕ್ಕದು. ಹಾಗಾಗಿ ಇದನ್ನ ನಾವೇನ್ ಮಾಡಬೇಕು, ಅನುಕ್ರಮ ವರ್ಧನೆಯನ್ನ ಮಾಡಬೇಕು. ಹಾಗಾದ್ರೆ 3.7 ಸಂಖ್ಯಾ ರೇಖೆಯ ಮೇಲೆ 3.8 ಸಂಖ್ಯಾ ರೇಖೆಯ ಮೇಲೆ ವೃದ್ಧಿಸಬೇಕು, ನಾವು ವರ್ಧಿಸಬೇಕು. ಹಾಗಾದ್ರೆ ಸಂಖ್ಯಾ ರೇಖೆಯನ್ನು ಎಳೆದಾಗ ಇಲ್ಲಿ 3.7 0 ಸ್ಟಾರ್ಟ್ ಆಗ್ತದೆ, ಆಮೇಲೆ 3.71 ಆಮೇಲೆ 3.72 ಇದೇ ತರ ನಾವು ಬರ್ಕೊಂತ ಹೋದ್ರೆ 73 74 75 76 77 3.78 3.79 3.8 ಇಲ್ಲಿ ಸ್ಟಾರ್ಟ್ ಆಗ್ತದೆ. ಈಗ ನಮಗೆ ಇದು 3.72 3.73 3.74 3.75 3.76 3.77 3.78 3.79 3.8. ಈಗ ನಮಗೆ ಸಿಗ್ತಾ ಇರ್ತಕ್ಕಂತಹ ಸಂಖ್ಯೆ 3.76ರ ನಂತರದ ಸಂಖ್ಯೆ. 3.76 ಮತ್ತು 3.77ರ ನಡುವೆ ಇಲ್ಲಿ ನಮಗೆ ಇದು ವರ್ಧಿಸಬೇಕು. ಸೊ ಈಗ ಇದನ್ನ ಮತ್ತೆ ನಾವು 3.7677 ವೃದ್ಧಿಸಬೇಕು. ಸೊ ಇಲ್ಲಿ 3.76 ಬರುತ್ತೆ, ಈ ಕಡೆ ಲಾಸ್ಟಲ್ಲಿ 3.77 ಬರುತ್ತೆ, ಮಧ್ಯದಲ್ಲಿ 3.761 ಇದೇ ತರ 3.762 763 764 765 3.765 ನೆಕ್ಸ್ಟ್ 3.766 3.788 3.789 ನೆಕ್ಸ್ಟ್ 3.77. ಸೊ ಈ ತರ ಬರ್ತಾ ಹೋಗುತ್ತೆ. ಈಗ ನಾವು ಇಲ್ಲಿ 3.765 ಇರೋದ್ರಿಂದ ನಮಗೆ ಸಿಕ್ಕಿರ್ತಕ್ಕಂತಹದ್ದು ಇದೇ ಉತ್ತರ ಆಗಿರ್ತದೆ. ಸೊ ಈ ತರ ಇದನ್ನ ನಾವು ಬಿಡಿಸಿ ಬರಿತಾ ಹೋಗ್ತೇವೆ.
ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ಸಮಾಂತರ ಚತುರ್ಭುಜ, AE ಲಂಬ DC ಆಗಿದೆ. ಸೊ ನೋಡ್ರಿ, ಇಲ್ಲಿ AE ಅಂತಕ್ಕಂಥದ್ದು ಲಂಬ DC, ಅದೇ ರೀತಿ CF ಅನ್ನೋದು ಕೂಡ ಲಂಬ ಆಗಿದೆ. ಇದು ಪಾದ, ಇದು ಸಹ ಪಾದ. ಇಲ್ಲಿ ಚತುರ್ಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು. ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ. ಇದು ಸೂತ್ರ ಇರ್ತಕ್ಕಂಥದ್ದು. ಸೊ ಚತುರ್ಭುಜದ ವಿಸ್ತೀರ್ಣ ಅಂದಾಗ ಪಾದ DC ತಗೊಂಡ್ರೆ DC ಇಂಟು ಇನ್ನೊಂದು ಎತ್ತರ AE ಆಗುತ್ತೆ. ಇದೇ ರೀತಿ ಇನ್ನೊಂದು ಯಾವುದಪ್ಪ ಅಂದರೆ, ಈ ಕಡೆ AD ಅನ್ನ ಪಾದ ತಗೊಂಡ್ರೆ CF ಎತ್ತರ ಆಗ್ತದೆ. AD ಇಂಟು CF ಅಂತಕ್ಕಂಥದ್ದು ಸಹ ಎರಡೂ ಸಮ ಆಗ್ತವೆ. ಸೊ ಹಾಗಾದರೆ DC ಅಂತಂದರೆ ಇಲ್ಲಿ DC ಬೆಲೆಯನ್ನು ಕೊಟ್ಟಿಲ್ಲ, ಅದನ್ನು ನಾವು ಇಲ್ಲಿ AB ಕೊಟ್ಟಿದ್ದಾರೆ ಅವರು. AB 16 ಆದಮೇಲೆ DC ಕೂಡ 16 ಆಗೇ ಆಗ್ತದೆ. ಸೊ AB ಇಸ್ ಈಕ್ವಲ್ ಟು DC ಇಸ್ ಈಕ್ವಲ್ ಟು 16. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ. ಹಾಗಾದರೆ ನಾವಿಲ್ಲಿ DCಗೆ 16 ಇಂಟು AF ಅನ್ನು ಕೊಟ್ಟಿಲ್ಲ ಅವರು, ಸಾರಿ AE ಅನ್ನು, AE ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. AE 8 ಸೆಂಟಿಮೀಟರ್ ಇದೆ. 8 ಇಸ್ ಈಕ್ವಲ್ ಟು AD ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಯಬೇಕಾಗಿರೋದು. ಇಂಟು CF ಅಂತಕ್ಕಂಥದ್ದು 10 ಅಂತ ಕೊಟ್ಟಿದ್ದಾರೆ. ಈಗ ಈ 10ನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸ್ಬೇಕು. 16 ಇಂಟು 8 ಗುಣಿಸಿದರೆ 128 ಡಿವೈಡೆಡ್ ಬೈ 10 ಆಗುತ್ತೆ. ಇಸ್ ಈಕ್ವಲ್ ಟು AD ಆಗುತ್ತೆ. 10ರಿಂದ ಇದನ್ನು ಭಾಗಿಸಿದ್ರೆ ಅರ್ಥ 12.8 ಅಂತಕ್ಕಂಥದ್ದು ADಯ ಇಲ್ಲಿ ಬಾಹುವಿನ ಉದ್ದ ಆಗಿದೆ. 12.8 ಸೆಂಟಿಮೀಟರ್ ಅಂತೇಳಿ ಬರೀಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 3A + 4B + 5C ಅನ್ನು ಸೂತ್ರ ಉಪಯೋಗಿಸಿ ಬರೆಯಿರಿ ಅಂತ ಇದೆ. ಸೊ ಸೂತ್ರ ಉಪಯೋಗಿಸಿ ಬರೆಯೋದು ಅಂದ್ರೆ ಏನಪ್ಪ ಅಂದರೆ A + B + C ಹೋಲ್ ಸ್ಕ್ವೇರ್ ಅಥವಾ X + Y + Z ಹೋಲ್ ಸ್ಕ್ವೇರ್ ಅಂದ್ರೂ ಬರ್ತದೆ. ಸೊ ಇದರ ಸೂತ್ರ A² + B² + C² + 2AB + 2BC + 2CA. ಈಗ ನಾವು A ಅಂದರೆ 3A ಪ್ಲಸ್ B ಅಂದರೆ 4B ಪ್ಲಸ್ C ಅಂದರೆ 5C ಹೋಲ್ ಸ್ಕ್ವೇರ್ ಇದೆ. ಸೊ A ಅಂದರೆ 3A ಹಾಕಬೇಕು, ಹೋಲ್ ಸ್ಕ್ವೇರ್ ಆಗಬೇಕು. B ಅಂದರೆ 4B ಹಾಕ್ಬಿಟ್ಟು ಹೋಲ್ ಸ್ಕ್ವೇರ್ ಆಗಬೇಕು. ಪ್ಲಸ್ C ಅಂದರೆ 5C ಅಂತ ಬರೆದ್ಬಿಟ್ಟು ಹೋಲ್ ಸ್ಕ್ವೇರ್ ಆಗಬೇಕು. ಪ್ಲಸ್ 2 ಇಂಟು A ಅಂದರೆ 3A ಪ್ಲಸ್ B ಅಂತಂದರೆ 4B, ಸಾರಿ ಪ್ಲಸ್ ಇಲ್ಲ ಇಲ್ಲಿ, ಇಂಟು ನೆಕ್ಸ್ಟ್ ಪ್ಲಸ್ 2BC ಅಂತ ಇದೆ. B ಅಂದರೆ 4B ಇಂಟು C ಅಂತಂದರೆ 5C ಪ್ಲಸ್ 2 ಇಂಟು CA ಅಂದರೆ C ಅಂತಂದರೆ ಅದರ ಬೆಲೆ 5C ಇಂಟು A ಅಂತಂದರೆ ಅದರ ಬೆಲೆ 3A. ನೋಡಿ, ಈಗ ಇದನ್ನು 9A² ಪ್ಲಸ್ 16 16B² ಪ್ಲಸ್ 5 25C² ಪ್ಲಸ್ ಇವು 3 ಗುಣಿಸ್ಬೇಕು. 4 12 24 AB ಪ್ಲಸ್ 5 22 22 BC ಪ್ಲಸ್ 5 10 13 AB. ಸೊ ಇದು ಇದರ ಒಂದು ವಿಸ್ತರಣಾ ರೂಪ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಕೋಷ್ಟಕದಲ್ಲಿ ಒಂದು ತರಗತಿಯ 50 ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳನ್ನು ನೀಡಿದ್ದಾರೆ. ಸೊ ದತ್ತಾಂಶ ಈ ರೀತಿ ಇದೆ. ಇದಕ್ಕೆ ಹಿಸ್ಟೋಗ್ರಾಮ್ನ ರಚನೆಯನ್ನು ಮಾಡ್ಕೋಬೇಕು. ಸೊ ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಯಾವಾಗಲೂ ಅಂಕಗಳನ್ನು ತಗೋಬೇಕು, ವೈ ಅಕ್ಷದಲ್ಲಿ ಆವೃತ್ತಿಯನ್ನು ನಾವು ತಗೊಂಡು ಲೆಕ್ಕ ಮಾಡಬೇಕು. ಸೊ ಆವೃತ್ತಿ ನೋಡ್ರಿ 15ರವರೆಗೆ ಇದೆ, ಇದು 0ಯಿಂದ 50ರವರೆಗೆ ಇದೆ. ಹಾಗಾಗಿ ಇದು 0 ಬರ್ತದೆ. ಇಲ್ಲಿ 10 20 30 40 50 ಇದು. ಇಲ್ಲಿ ಮೇಲ್ಗಡೆ ನಾವು 15 ಬೇಕು, ಬಾಕ್ಸ್ ಕಡಿಮೆ ಇರೋದ್ರಿಂದ ನಾನು 2 4 6 8 10 12 14 16 ಈ ಥರ ಕೊಡ್ತಾ ಹೋಗ್ತೀನಿ. ನಮಗೆ 15 ಸಾಕಾಗತ್ತೆ. ಸೊ ಈಗ ಬಿಂದುಗಳನ್ನು ಗುರುತಿಸ್ತಾ ಹೋಗಬೇಕು. ಮೊದಲು 0 10ರಲ್ಲಿ 10 ಅಂತ ಕೊಟ್ಟಿದ್ದಾರೆ. 0ಯಲ್ಲೂ ಸಹ
ಹತ್ತರ ಬಿಂದುವನ್ನು ಗುರುತಿಸ್ಕೋಬೇಕು. 0ಯಲ್ಲೂ ಸಹ ಹತ್ತರ ಬಿಂದು ಗುರುತಿಸ್ಕೋಬೇಕು. ಅದೇ ರೀತಿ 10ರಲ್ಲೂ ಸಹ ಹತ್ತರ ಬಿಂದು ಗುರುತಿಸ್ಕೋಬೇಕು. ಎರಡನ್ನು ಸೇರಿಸಬೇಕು. ಇಲ್ಲಿ ಕೂಡ ಸೇರಿಸ್ಬೇಕು. ನೆಕ್ಸ್ಟ್ 10 ಮತ್ತು 20ರಲ್ಲಿ 5 ಅಂತ ಕೊಟ್ಟಿದ್ದಾರೆ ನೋಡಿ. 10 ಮತ್ತು 20ರಲ್ಲಿ 5, 10ರಲ್ಲಿ ಮತ್ತೆ 20ರಲ್ಲಿ 5 ಅಂತಂದ್ರೆ 4 ಮತ್ತು 6ರ ಮಧ್ಯೆ ಬರ್ತದೆ. ಸೊ ಇಲ್ಲಿ ಇದನ್ನ ನಾವು ಕೂಡಿಸ್ಬಿಟ್ಟು ಇದನ್ನ ಸೇರಿಸ್ಬೇಕು. ಇದು 5. 20, 30ರಲ್ಲಿ 8 ಇದೆ. 20ರಲ್ಲಿ 8 ಅಂತಂದ್ರೆ ಈ ಬಿಂದು, 30ರಲ್ಲಿ 8 ಅಂತಂದ್ರೆ ಈ ಬಿಂದು ಆಗಿದೆ. ಸೊ ಈಗ ಇವೆರಡನ್ನು ನಾವು ಕೂಡಿಸ್ಬೇಕಾಗ್ತದೆ. ಸೊ ಇಲ್ಲಿ 20ರಲ್ಲಿ 8, 30ರಲ್ಲಿ ಕೂಡ 8 ಬರ್ತದೆ ಈ ತರ. ನೆಕ್ಸ್ಟ್ 30, 40ರಲ್ಲಿ 12 ಇದೆ. 30, 40ರಲ್ಲಿ 12 ಅಂದ್ರೆ ಈ ಬಿಂದು, 40ರಲ್ಲಿ 12 ಅಂದ್ರೆ ಈ ಬಿಂದು. ಸೊ ಈ ಎರಡು ಬಿಂದುಗಳನ್ನ ನಾವು ಸೇರಿಸ್ಬೇಕಾಗ್ತದೆ. ಸೊ ಈಗ ಇದು ಮತ್ತೆ ಇದನ್ನ ಸೇರಿಸ್ಕೋಬೇಕು. ಸೊ ಇಲ್ಲಿ ಸ್ಟ್ರೈಟ್ ಲೈನ್ ಸರಿಯಾಗಿ ಎಳೆಯಕ್ಕಾಗ್ತಾ ಇಲ್ಲ ನನಗೆ, ಬರವಣಿಗೆ ಮಾಡ್ತಾ ಇರೋದ್ರಿಂದ. ಸೊ ಇದು. ಸೊ ನೆಕ್ಸ್ಟ್ 40, 50ರಲ್ಲಿ 15. 40ರಲ್ಲಿ ಸಹ 15ಅನ್ನು ಗುರುತಿಸ್ಕೊಳ್ರಿ. 14 ಮತ್ತು 16ರ ನಡುವೆ ಬರ್ತದೆ. 50ರಲ್ಲಿ ಕೂಡ 15ಅನ್ನು ಗುರುತಿಸ್ಕೋಬೇಕು. ನೀವು ಎರಡೂ ಕಡೆ 15ಅನ್ನು ಗುರುತಿಸ್ಕೊಂಡಿದ್ದೀರಿ. ಸೊ ಗುರುತಿಸ್ಕೊಂಡು ಆದ್ಮೇಲೆ ನಾವಿಲ್ಲಿ ಇದಕ್ಕೆ ಗ್ರಾಫನ್ನು ಇಲ್ಲಿ ಇದನ್ನ ಎಳಿಬೇಕು. ಇದನ್ನು ಸೇರಿಸ್ಬೇಕು. ಸೊ ಯಾವುದೇ ಕಾರಣಕ್ಕೂ ಆ ಗೆರೆ ಮೇಲೇನೆ ಬರಲಿ, ಗೆರೆ ಸ್ಕೇಲಲ್ಲಿ ಎಳೆಯೋದು. ನಾನು ಕೈಯಲ್ಲಿ ಎಳಿತಾ ಇರೋದ್ರಿಂದ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ. ಸೊ ಇದು ನಾವು ರಚಿಸಬೇಕಾಗಿರ್ತಕ್ಕಂತಹ ಹಿಸ್ಟೋಗ್ರಾಮ್ ಆಗಿದೆ. ಸೊ ಇಲ್ಲಿ ಅಳತೆಗಳನ್ನು ಬರೆಯೋದನ್ನ ಮರಿಬೇಡ್ರಿ. ಅಳತೆ ಎಕ್ಸ್ ಅಕ್ಷದಲ್ಲಿ ಏನು ತಗೊಂಡಿದ್ದೀವಿ, ವೈ ಅಕ್ಷದಲ್ಲಿ ಏನು ತಗೊಂಡಿದ್ದೀವಿ. ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಾನಗಳು ಅಂತ ಬರೀಬೇಕು. ನೆಕ್ಸ್ಟ್ ವೈ ಅಕ್ಷದಲ್ಲಿ ಕೂಡ ಒಂದು ಅಳತೆಯನ್ನು ತಗೊಂಡಿದ್ದೀವಿ. ವೈ ಅಕ್ಷದಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 2 ಮಾನಗಳು ಅಂತ ಬರೀಬೇಕು. ಸೊ ಈ ತರ ಅಳತೆಯನ್ನು ಬರೀಬೇಕು. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ಗಳು ಸಿಗ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಒಂದು ಪೆಟ್ಟಿಗೆಯಲ್ಲಿ 1ರಿಂದ 10ರವರೆಗೆ ನಮೂದಾಗಿರುವ ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ಹೊಂದಿರುವ ಅವಿಭಾಜ್ಯ ಸಂಖ್ಯೆಯ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ನಾವು ಮೊದಲು ಸಂಭವನೀಯತೆ ಕಂಡುಹಿಡಿಯೋದಕ್ಕೂ ಮುಂಚೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಪೆಟ್ಟಿಗೆಯಲ್ಲಿ 1ರಿಂದ 10ರವರೆಗೆ ನಮೂದಾಗಿರುವ ಬಿಲ್ಲೆಯಲ್ಲಿ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಇಲ್ಲಿವರೆಗೆ ಒಂದು ಪಾರ್ಟ್. ಈ ಪಾರ್ಟ್ ಅಲ್ಲಿ ನಾವು ಎಸ್ ಗಣವನ್ನ ಕಂಡುಹಿಡ್ಕೊಳ್ತೇವೆ. ಅಂದ್ರೆ ಒಟ್ಟು ಪಾಸಿಬಿಲಿಟೀಸ್ ಎಷ್ಟು, ಒಟ್ಟು ಸಂಭವನೀಯತೆ ಎಷ್ಟು ಅಂತ. 1ರಿಂದ 10ರವರೆಗೆ ಕಾರ್ಡು ಅಂದ್ರೆ 1, 2, 3, 4, 5, 6, 7, 8, 9, 10 ಇಷ್ಟು ಕಾರ್ಡಲ್ಲಿ ಯಾವ್ದಾರ ಒಂದು ಕಾರ್ಡ್ ಬಂದಿರ್ತದೆ. ಸೊ ಹಾಗಾದ್ರೆ ಇದು ಎನ್ ಆಫ್ ಎಸ್ ಆಯ್ತು. ಟೋಟಲಿ ಪಾಸಿಬಿಲಿಟಿ ಎಷ್ಟಪ್ಪ ಅಂದ್ರೆ ಒಟ್ಟು 10. ಈಗ ಅದು ಹೊಂದಿರುವ ಅವಿಭಾಜ್ಯ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂದ್ರೆ ಘಟನೆ. ಅದು ಅವಿಭಾಜ್ಯ ಸಂಖ್ಯೆ ಯಾವ್ದಾಗ್ತದೆ, ಇಲ್ಲಿ 1 ಬರಲ್ಲ, 1ಅನ್ನು ತಗೊಳ್ಳೋ ಆಗಿಲ್ಲ. ಅವಿಭಾಜ್ಯ ಸಂಖ್ಯೆಗಳು ಅಂತಂದಾಗ 1 ಬರೋದಿಲ್ಲ. 2 ಅನ್ನೋದು ಅವಿಭಾಜ್ಯ ಸಂಖ್ಯೆ 2, 3 ಅನ್ನೋದು ಅವಿಭಾಜ್ಯ ಸಂಖ್ಯೆ 3, 4 ಬರಲ್ಲ, 5 ಅನ್ನೋದು ಅವಿಭಾಜ್ಯ ಸಂಖ್ಯೆ, 7 ಅಂತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆ. ಸೊ ಈಗ ನಮಗೆ ಒಟ್ಟು ಇಷ್ಟು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಅದೇ ಸಂಖ್ಯೆಯಿಂದ ಬಿಟ್ಟು ಬೇರೆ ಸಂಖ್ಯೆಯಿಂದ ಭಾಗ ಆಗೋ ಆಗಿಲ್ಲ. ಇಷ್ಟನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ಸೊ ಈಗ ಇಲ್ಲಿ ಎನ್ ಆಫ್ ಇ ನೋಡ್ರಿ ಎಷ್ಟು ಬಂತು. ಒಟ್ಟು ಎನ್ ಆಫ್ ಇ ನಲ್ಲಿ 4 ಅಂಶಗಳಿದಾವೆ. ಹಾಗಾದ್ರೆ ನಾವು ಪಿ ಆಫ್ ಇ ಪ್ರಾಬಬಿಲಿಟಿ ಅಂದ್ರೆ ಸಂಭವನೀಯತೆಯನ್ನ ಕಂಡುಹಿಡಿಬೇಕು. ಸಂಭವನೀಯತೆ, ಅವಿಭಾಜ್ಯ ಸಂಖ್ಯೆಯ ಸಂಭವನೀಯತೆ ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಇ ಅಂದ್ರೆ 4, ಎನ್ ಆಫ್ ಎಸ್ ಅಂದ್ರೆ 10. ಇಷ್ಟಕ್ಕೆ ನಿಲ್ಲಿಸಬಹುದು, ಇಲ್ಲ ಸರಳ ರೂಪಕ್ಕೆ ತಂದ್ರೆ 2 5 ಅಂತ ಬರ್ತದೆ. 2 ಡಿವೈಡೆಡ್ ಬೈ 5 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಆಯತ ಘನಾಕಾರದ ಒಂದು ನೀರಿನ ತೊಟ್ಟಿಯು
6 ಮೀಟರ್ ಉದ್ದ ಇದೆ, 5 ಮೀಟರ್ ಅಗಲ ಇದೆ, 4.5 ಮೀಟರ್ ಆಳ ಇದೆ. ಅಂದ್ರೆ ಆಯತಾಕಾರದ ತೊಟ್ಟಿ ಅಂತಂದಾಗ ಈ ರೀತಿ ತೊಟ್ಟಿ ಇರ್ತದೆ. ಸೊ ಇಲ್ಲಿ ನೀರನ್ನು ತುಂಬಿಸಿರ್ತಕ್ಕಂಥದ್ದು ಆಯತಾಕಾರದ ತೊಟ್ಟಿನಲ್ಲಿ. ಸೊ ಇದರ ಉದ್ದ L = 6 ಮೀಟರ್ ಅಂತ ಕೊಟ್ಟಿದ್ದಾರೆ, ಅಗಲ B = 5 ಮೀಟರ್ ಅಂತ ಕೊಟ್ಟಿದ್ದಾರೆ, ಎತ್ತರ H = 4.5 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಾವು ಈಗ ಇದರಲ್ಲಿ ಉದ್ದ ಅಗಲ ಎತ್ತರ ಮೂರನ್ನು ಕೊಟ್ಟಿರೋದ್ರಿಂದ ಸೊ ನಾವು ಆಯತ ಘನಾಕಾರದ ತೊಟ್ಟಿಯ ಘನಫಲವನ್ನು ಫಸ್ಟ್ ಕಂಡಿಡ್ಕೋಬೇಕು. ಘನಫಲ ಕಂಡಿಡ್ಕೊಂಡು ಆನಂತರ ಅದರ ಲೀಟರ್ಗೆ ಬದಲಾವಣೆಯನ್ನ ಮಾಡಬೇಕು. ಆಯತ ಘನದ ಘನಫಲ L × B × H ಆಗುತ್ತೆ. ಸೊ L ಅಂದರೆ 6 ಮೀಟರ್, B ಅಂದರೆ 5 ಮೀಟರ್, ಇಂಟು H ಅಂದರೆ 4.5 ಮೀಟರ್. ಸೊ ಇದನ್ನ ಗುಣಿಸಿದ್ರೆ 6 × 5 ಗುಣಿಸಿದ್ರೆ 6 × 30. ಸೊ 30ನ್ನ 4.5ಕ್ಕೆ ಗುಣಿಸ್ಬೇಕು. 30ನ್ನ 4.5ಕ್ಕೆ ಗುಣಿಸಿದ್ರೆ 3 × 5 15, 1 3 4 12, 1 13, 135 ಮೀಟರ್ ಕ್ಯೂಬ್ ಅಂತೇಳಿ ಆಗ್ತದೆ. ಇಲ್ಲಿ ಆಕ್ಚುಲಿ 1 ಮೀಟರ್ ಕ್ಯೂಬ್ ಅಂತಂದ್ರೆ 1000 ಲೀಟರ್ಗೆ ಸಮ. ಹಾಗಾಗಿ 135 ಲೀಟರ್ ಅಂದ್ರೆ 135 × 1000 ಇದನ್ನ ಗುಣಿಸ್ಬೇಕು. 135,000 ಅಂದ್ರೆ 1,35,000 ಲೀಟರ್ಗಳಷ್ಟು ನೀರು ಈ ಒಂದು ತೊಟ್ಟಿಯಲ್ಲಿ ತುಂಬುತ್ತೆ ಅಂತಕ್ಕಂಥದ್ದು ಇದು ಉತ್ತರ ಆಗಿದೆ. ಸೊ ಈಗ ಮುಂದಿನ ಪ್ರಶ್ನೆ ನೋಡೋಣ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ. 7 ಸೆಂಟಿಮೀಟರ್ ತ್ರಿಜ್ಯ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ. ಸೊ ಆಕ್ಚುಲಿ ಗೋಳದ ಮೇಲ್ಮೈ ವಿಸ್ತೀರ್ಣ, ಸೊ ಇದರಲ್ಲಿ ಪೂರ್ಣ ಮೇಲ್ಮೈ ವಕ್ರ ಮೇಲ್ಮೈ ಬರೋದೇ ಇಲ್ಲ. ಹಾಗಾಗಿ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ = 4πr² ಅಂತ ಬರ್ತದೆ. ಸೊ 4 × π ಅಂದರೆ 22/7 ಇಂಟು r ಅಂದರೆ ತ್ರಿಜ್ಯ ಕೊಟ್ಬಿಟ್ಟಿದ್ದಾರೆ ಅವರೇ, 7 × 7 ಹಾಕಬೇಕು. 7 7 ಕ್ಯಾನ್ಸಲ್ ಆಗ್ತದೆ. 4 × 22 ಗುಣಿಸಿದ್ರೆ 88 × 7 ಉಳಿತು. 7 8 56, 5 7 8 56, 1 61, 616 ಸೆಂಟಿಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ಇದರ ಒಂದು ವಿಸ್ತೀರ್ಣ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ AB ಸಮಾಂತರ CD ಆಗಿದೆ. ಇದು ಸಮಾಂತರ ಆಗಿದ್ದಾವೆ. ಸೊ APQ ಅಂದ್ರೆ ಇದು 50 ಡಿಗ್ರಿ ಕೊಟ್ಟಿದ್ದಾರೆ, PRD 127 ಕೊಟ್ಟಿದ್ದಾರೆ. ಆದರೆ X ಮತ್ತು Y ಗಳ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ XY ಬೆಲೆಯನ್ನ ನಾವು ಕಂಡುಹಿಡಿಯಬೇಕು ಅಂತಂದಾಗ AB ಸಮಾಂತರ CD ಆಗಿರೋದ್ರಿಂದ ಕೋನ APQ ಅಂತಕ್ಕಂತಹ ಕೋನ PQR ಕೋನಕ್ಕೆ ಸಮ ಇರುತ್ತೆ. ಸೊ ಇಲ್ಲಿ APQ ಕೋನ ಅಂದ್ರೆ 50 ಡಿಗ್ರಿ, PQR ಅಂತಂದ್ರೆ X ಡಿಗ್ರಿ. ಯಾಕೆ ಇವೆರಡು ಸಮ ಅಂತಂದ್ರೆ ಇವುಗಳನ್ನು ನಾವು ಪರ್ಯಾಯ ಕೋನಗಳು ಅಂತ ಕರಿತೇವೆ. AB ಮತ್ತು CD ಸಮಾಂತರ ಆಗಿರೋದ್ರಿಂದ ಇವುಗಳನ್ನ ಪರ್ಯಾಯ ಕೋನಗಳು ಅಂತ ಕರಿತೇವೆ. ಸೊ ಹಾಗಾಗಿ X ನ ಬೆಲೆ 50 ಡಿಗ್ರಿ ಅಂತ ಗೊತ್ತಾಯ್ತು. ಅದೇ ರೀತಿ ಕೋನ APR ಅಂತಕ್ಕಂತಹ ಕೋನ APR ಅಂತಕ್ಕಂಥದ್ದು = ಕೋನ PRD ಗೆ ಸಮ. ನೋಡ್ರಿ, APR ಅಂತಂದ್ರೆ APR ಅಂತಕ್ಕಂಥದ್ದು ಈ ಕೋನ, ಇನ್ನೊಂದು PRD ಅಂದ್ರೆ ಈ ಕೋನ. ಸೊ ಅಲ್ಲಿಗೆ ಇದು ಪೂರ್ತಿ ಕೋನ ಈ ಕೋನಕ್ಕೆ ಸಮ ಇರ್ತದೆ. APR ಅಂದ್ರೆ 50 ಡಿಗ್ರಿ ಪ್ಲಸ್ Y ಎರಡನ್ನು ಕೂಡಿಸ್ಬೇಕು. ಈ ಕಡೆ PRD ಅಂದ್ರೆ 127 ಡಿಗ್ರಿ ಆಗ್ತದೆ. Y ಅನ್ನ ಇಲ್ಲೇ ಉಳಿಸ್ಕೊಂಡು 50ನ್ನ ಆ ಕಡೆ ಕಳಿಸಿದ್ರೆ 127 ಮೈನಸ್ 50 ಆಗುತ್ತೆ. ಸೊ ಕಳೆದಾಗ ನಮಗೆ 7 12ರಲ್ಲಿ 5 ಕಳೆದ್ರೆ 7 77 ಡಿಗ್ರಿ ಬರ್ತದೆ Y ನ ಬೆಲೆ. ಸೊ ಇದು X ನ ಬೆಲೆ, ಇದು Y ನ ಬೆಲೆ ಆಯಿತು. ಮುಂದಿನ ಲೆಕ್ಕವನ್ನು ನೋಡೋಣ. ಒಂದು ಶಂಕುವಿನ
ಮೇಲ್ಮೈ ವಿಸ್ತೀರ್ಣವು 308 ಸೆಂಟಿಮೀಟರ್ ಸ್ಕ್ವೇರ್, ಅದರ ಓರೆ ಎತ್ತರವು 14 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಶಂಕುವಿನ ಪಾದದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಶಂಕುವಿನ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಅಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅವರು. 308 ಸೆಂಟಿಮೀಟರ್ ಸ್ಕ್ವೇರ್ ನಾವು ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಅಂದ್ಕೊಂಡೆ ಲೆಕ್ಕವನ್ನು ಮಾಡಬೇಕು. ಇಲ್ಲಿ ಪೂರ್ಣ ಆದರೆ ಸೂತ್ರ ಬೇರೆ ಆಗ್ತದೆ. ಓರೆ ಎತ್ತರ ಕೊಟ್ಟಿದ್ದಾರೆ, ಓರೆ ಎತ್ತರ L = 14 ಸೆಂಟಿಮೀಟರ್ ಇದೆ. ಸೊ ಈಗ ನಾವು ಆರ್ ತ್ರಿಜ್ಯವನ್ನು ಎಷ್ಟು ಅಂತ ಕಂಡುಹಿಡಿಬೇಕು. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ πr_L ಅಂತಕ್ಕಂಥದ್ದು. ವಕ್ರ ಮೇಲ್ಮೈ ವಿಸ್ತೀರ್ಣ 308 ಅಂತ ಕೊಟ್ಟಿದ್ದಾರೆ, ಅದರ ಜಾಗಕ್ಕೆ 308 ಹಾಕೋಣ. ಪೈ ಅಂದರೆ 22/7 ಕೊಟ್ಟಿದ್ದಾರೆ, ಇಂಟು ಆರ್ ಅಂದರೆ ಗೊತ್ತಿಲ್ಲ, ಇಂಟು ಎಲ್ ಅಂದರೆ 14. 7 1 7 2 14. ಆರನ್ನು ಇಲ್ಲೇ ಉಳಿಸ್ಕೊಂಡು ಉಳಿದವ ಎರಡನ್ನು ಆ ಕಡೆ ಕಳಿಸಿದರೆ 308 / 22 ಇಂಟು 2. ಸೊ ದಟ್ ಈಸ್ ಈಕ್ವಲ್ ಟು ಆರ್ನ ಬೆಲೆ 11 2 11 1 11 2 22 8 88 11 8 88. 2 1 2 14 ಕ್ಯಾನ್ಸಲ್ ಆಗ್ತದೆ. ಇನ್ನೊಂದು 2 1 2 7. ಆರ್ನ ಬೆಲೆ ಇಲ್ಲಿ 7 ಸೆಂಟಿಮೀಟರ್. ಇದು ತ್ರಿಜ್ಯದ ಬೆಲೆಯನ್ನು ಇಲ್ಲಿ ಕಂಡುಹಿಡಿದಿದ್ದೇವೆ. ಸೊ ಈ ಥರ ನಾವು ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನೆಲ್ಲ ಬಿಡಿಸಿದ್ದೀವಿ. ಮುಂದೆ 3 ಅಂಕದ ಪ್ರಶ್ನೆಗಳು ಬರ್ತವೆ. ವಿದ್ಯಾರ್ಥಿಗಳೇ, ಒಂದೇ ವಿಡಿಯೋದಲ್ಲಿ ಎಲ್ಲದನ್ನು ಸಹ ಮಾಡ್ತಾ ಹೋದರೆ ವಿಡಿಯೋನು ಲೆಂತಿ ಆಗ್ತದೆ, ನೋಡೋದು ಸಹ ನಿಮಗೆ ಬೇಜಾರಾಗ್ತದೆ. ಹಾಗಾಗಿ ಈ ಒಂದು ವಿಡಿಯೋವನ್ನು ಮುಂದಿನ ಭಾಗದಲ್ಲಿ 3 4 5 ಅಂಕದ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀನಿ. ಸೊ ವಿದ್ಯಾರ್ಥಿಗಳೇ, ಇನ್ನೊಂದು ಸುದ್ದಿ ಏನಪ್ಪ ಅಂದರೆ, ಈ ಒಂದು ಮೌಲ್ಯಾಂಕನ ಪಬ್ಲಿಕ್ ಪರೀಕ್ಷೆಗೆ ನಾನು ಉಚಿತವಾಗಿ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕ್ಲಾಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ಸದ್ಯದಲ್ಲೇ ಅದರ ಬಗ್ಗೆ ನಾನು ಒಂದು ಮೆಸೇಜನ್ನು ಹಾಕ್ತೇನೆ, ವಿಡಿಯೋವನ್ನು ಸಹ ಕಳಿಸ್ತೇನೆ. ಯಾರಾದರೂ ಇಂಟ್ರೆಸ್ಟ್ ಇದ್ದಂಥವರು ಈ ಒಂದು ಮೌಲ್ಯಾಂಕನ ಪರೀಕ್ಷೆ ಹೇಗೆ ಬರೀಬೇಕು, ಪ್ರಶ್ನೆಯನ್ನು ಹೇಗೆ ಬಿಡಿಸ್ಬೇಕು ಅನ್ನೋದಕ್ಕೆ ಎಲ್ಲ ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆ ಮಾಡ್ತಕ್ಕಂತಹ ಒಂದು ಕ್ಲಾಸನ್ನು, ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇದ್ದೇನೆ. ಸೊ ಆ ಆನ್ಲೈನ್ ಕ್ಲಾಸಿಗೆ ನೀವು ಯಾರಾದರೂ ಜಾಯಿನ್ ಆಗ್ಬೋದು ಅಂತಕ್ಕಂಥವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸದ್ಯದಲ್ಲೇ ಅದರ ಬಗ್ಗೆ ನಾನು ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತೇನೆ. ಸೊ ಯಾರಾದರೂ ಅದಕ್ಕಿಂತ ಮುಂಚೆ ಕಾಂಟ್ಯಾಕ್ಟ್ ಮಾಡೋರಿದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೆ ಆನ್ಲೈನ್ ಕ್ಲಾಸು ಈ ಸಲ ನಿಮಗೆ ಉಚಿತವಾದಂತಹ ಒಂದು ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಲಿಕ್ಕೆ ಈ ಒಂದು ನಂಬರ್ಗೆ ಕಾಲ್ ಮಾಡಿರಿ. ಯಾವತ್ತಿಂದ ಪ್ರಾರಂಭ ಮಾಡ್ತೀನಿ, ಎಷ್ಟು ದಿವಸ ನಡೀತದೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸ್ಟೂಡೆಂಟ್ಸ್, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.